ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ನಮ್ಮೆಲ್ಲರಿಗೋಸ್ಕರ ಈ ಲೋಕಕ್ಕೆ ಬಂದರು ಎಂಬುದನ್ನು ನಾವು ನೋಡುತ್ತೇವೆ. ದೇವರು ಬಂದಾಗ ಅವರಿಗೆ ಹಲವಾರು ರೀತಿಯ ಕಷ್ಟಗಳು ಈ ಲೋಕದಲ್ಲಿ ಇದ್ದರೂ ಅವರು ಸಹಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ಬರಿದು ಮಾಡಿಕೊಂಡು ಈ ಲೋಕದಲ್ಲಿ ನಿಶ್ಶಬ್ದವಾಗಿ ಅವರು ಕಾರ್ಯವನ್ನು ಮಾಡಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಹೇಳುತ್ತದೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಪ್ರೀತಿಯ ಸಹೋದರ ಸಹೋದರರೇ, ಎಲೈ ಕಷ್ಟಪಡುವವರೇ, ಮೊದಲನೆಯದಾಗಿ ಈ ಲೋಕದಲ್ಲಿ ಯೇಸು ಬಂದರು, ಕಷ್ಟಪಟ್ಟರು. ಆ ಕಷ್ಟಕ್ಕೆ ಅವರಿಗೆ ಯಾವುದೇ ರೀತಿಯ ಕಷ್ಟಗಳನ್ನು ಕೊಟ್ಟರೂ ಅವರು ನಮ್ಮ ಮಾನವನಿಗೋಸ್ಕರ, ಜನರಿಗೋಸ್ಕರ, ಬಡವರಿಗೋಸ್ಕರ ಅವರು ಕಷ್ಟಪಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅವರ ಕಷ್ಟವನ್ನು ಅವರು ತಂದೆಯಾದ ದೇವರ ಹತ್ತಿರ, ಯೆಹೋವನ ಹತ್ರ ಕಳಿಸಿದಾಗ, ನೀನು ಅಲ್ಲಿ ಯಾವುದೇ ತೊಂದರೆ ತೊಡಕು ಬಂದರೂ, ಕಷ್ಟಗಳು ಬಂದರೂ ನೀನು ಮೌನವಾಗಿ ಇದ್ದು ಸಹಿಸಬೇಕೆಂದು ಅವರು ತಂದೆಯಾದ ದೇವರು ಕಳಿಸಿದಾಗ, ಅವರು ಕಷ್ಟಪಡುವಾಗ, ಪ್ರೀತಿಯ ಸಹೋದರ ಸಹೋದರರೇ, ಅವರು ಕಷ್ಟಪಟ್ಟಾಗ ಯಾವುದೇ ರೀತಿಯಿಂದ ಜನರಿಗೆ ವಿರುದ್ಧವಾಗಿ ಅವರು ನಡೆಯಲಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಅವರಿಗೆ ಅವರ ಮೇಲೆ ಭಾರವಾದ ಶಿಲುಬೆಯನ್ನು ಹೊತ್ತರು ಎಂಬುದನ್ನು ನೋಡ್ತೇವೆ. ಆ ಭಾರವಾದ ಶಿಲುಬೆಯನ್ನು ಹೊತ್ತಾಗ ಅವರು ಭಾರವಾದ ಶಿಲುಬೆ ಹೊರಬೇಕಾದರೆ ಅವರಲ್ಲಿ ಏನಿರಬೇಕು? ತಂದೆಯಾದ ದೇವರು ಅವರ ಮೇಲೆ ಪವಿತ್ರಾತ್ಮರ ಶಕ್ತಿಯನ್ನು ತುಂಬಿ ಎಂಥ ಕಷ್ಟ ಬಂದರೂ ಪವಿತ್ರಾತ್ಮರು ಅವರ ಜೊತೆಗಿದ್ದು ಅವರನ್ನು ನಡೆಸಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅವರ ಮೇಲೆ ಶಿಲುಬೆ ಹೊರಿಸಿ ಕಪಾಲ ಬೆಟ್ಟವನ್ನು ಹತ್ತುವಾಗ ಪವಿತ್ರಾತ್ಮರು ಅವರ ಜೊತೆ ಇದ್ದುದರಿಂದ ಅವರು ಯಾವುದೇ ರೀತಿಯ ಇಂಜರಿಯದೆ ಅವರು ಹತ್ತಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಈ ಲೋಕದಲ್ಲಿ 30 ವರ್ಷಗಳು ಅವರು ಇದ್ದಾಗ ಅವರಿಗೆ ನಾವು ನೋಡುತ್ತೇವೆ, ಯಾವುದೇ ಅವರು ಅಲ್ಲಿ ಏನು ಕೆಲಸ ಮಾಡಿದರು ಎಂಬುದನ್ನು ಇಲ್ಲ, ಯಾವ ಅದ್ಭುತ ಮಾಡಿದವರು ಇಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಅವರು 3 ವರ್ಷ 6 ತಿಂಗಳಲ್ಲಿ ಎಲ್ಲ ಕಾರ್ಯವನ್ನು ಈ ಲೋಕದಲ್ಲಿ ಮಾಡಿದರು. ಎಂಥ ಕಷ್ಟ ಬಂದರೂ ಅವರು ಸಹಿಸಿಕೊಂಡು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಎಲ್ಲ ಕಾರ್ಯಗಳಿಗೋಸ್ಕರ ಅವರು ನಡೆದರು ಎಂಬುದನ್ನು ನೋಡ್ತೇವೆ. ಅವರು ಶಿಲುಬೆ ಬರಬೇಕಾದರೆ ಅಲ್ಲಿ ಒಬ್ಬ ಹೆಂಗಸು ಬಂದು ಅವರ ಹತ್ತಿರ ಕಣ್ಣೀರಿಟ್ಟಾಗ, ಯೇಸು, ನನಗೋಸ್ಕರ ನೀವು ಕಣ್ಣೀರಬೇಡಿ, ದುಃಖ ಪಡಬೇಡಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿಯೂ ಈ ಲೋಕದಲ್ಲಿ ನೀವು ಬದುಕಲು ನೀವು ಕಣ್ಣೀರಿಡಿರಿ ಎಂದು ಹೇಳಿದರು. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನಿಗೆ ಒಂದು ಕಷ್ಟ ಬಂದಾಗ ಆ ಕಷ್ಟದಲ್ಲಿ ಆತನು ಸಹಿಸಲಾಗದ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿ, ಯಾವ ರೀತಿಯಾಗಿ ಮನುಷ್ಯನಿಗೆ ಈ ಲೋಕದಲ್ಲಿ ಕಷ್ಟಗಳು ಬರುತ್ತದೆ? ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬ ಮನುಷ್ಯನು ಚೆನ್ನಾಗಿ ಮುಂದುವರಿಯಬೇಕಾದರೆ ಸೈತಾನನು ಅವರಿಗೆ ಹಲವಾರು ಅದರಿಂದ ನಷ್ಟಗಳನ್ನು, ಕಷ್ಟಗಳನ್ನು ಬರಲು ಆತನು ಪ್ರಾರಂಭ ಮಾಡಿದಾಗ ಅವರಿಗೆ ಅಲ್ಲಿ ಕಷ್ಟಗಳು ಬಂದಾಗ ಅವರು ಹಿಂಜರಿಯುವ ಒಂದು ಕಾರ್ಯ ಅಲ್ಲಿ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಬೈಬಲ್ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ದೇವರು ಹೇಳುತ್ತಾರೆ, ನೀನು 30ರಷ್ಟು 60ರಷ್ಟು
60ರಷ್ಟು ಮತ್ತು 100ರಷ್ಟು ಫಲ ಹೊಂದುವ ಮಗನಾಗಿ ಕಷ್ಟಪಟ್ಟು ಬೈಬಲ್ ಗ್ರಂಥವನ್ನು ಓದಿ ಕಷ್ಟಪಟ್ಟಾಗ ಆ ಕಷ್ಟಕ್ಕೆ ನೀನು 30ರಷ್ಟು ಪಡೆದಾಗ 30ರಷ್ಟು ನಿನಗೆ ಸಿಕ್ಕುತ್ತದೆ. ನೀನು 60ರಷ್ಟು ಬೈಬಲ್ ಓದಿದಾಗ 60ರಷ್ಟು ನಿನಗೆ ಸಿಕ್ಕುತ್ತದೆ. ನೀನು 100ರಷ್ಟು ಕುಳಿತು ಬೈಬಲ್ ಓದಿದಾಗ 100ರಷ್ಟು ಸಿಕ್ಕುತ್ತದೆ. ಆದರೆ ಒಂದು ಗುರಿ ಇರಬೇಕು. ಕಷ್ಟಪಟ್ಟು ನೀನು ಬೈಬಲ್ ಗ್ರಂಥವನ್ನು ನಾನು ಒಂದೇ ತಿಂಗಳಿನಲ್ಲಿ ಅಥವಾ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಓದಬೇಕೆಂದು ಗುರಿ ಇಟ್ಟು ಅದಕ್ಕೆ ಸಮಯ ಕೊಟ್ಟು ಆ ಸಮಯಕ್ಕೆ ತಕ್ಕ ರೀತಿಯಾಗಿ ನಾವು ಓದಿ ಮುಗಿಸಿದಾಗ ಆ ಕಷ್ಟದ ಫಲವು ನಿನ್ನ ಶರೀರದಲ್ಲಿ, ನಿನ್ನ ರಕ್ತದ ಕಣಗಳಲ್ಲಿ ಪವಿತ್ರಾತ್ಮರ ಶಕ್ತಿಯು ನಿನ್ನಲ್ಲಿ ಉದ್ಭವವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಯಾವ ರೀತಿಯಾಗಿ ಕಷ್ಟಪಟ್ಟರೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟಾಗ, ಯಾವುದೇ ಸೈತಾನ ಕ್ರಿಯೆಗಳು ಬಂದಾಗ, ನಾವು ಪವಿತ್ರಾತ್ಮರನ್ನು ಪಡೆದು ಇಟ್ಟುಕೊಂಡಾಗ, ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡಿದಾಗ ಯಾವುದೇ ರೀತಿಯಿಂದ ಕಷ್ಟಗಳು ನಾವು ಪಾರಾಗಲು ಸಾಧ್ಯ. ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಎಷ್ಟೋ ಜನರು ಕಷ್ಟದಲ್ಲಿ ಮೊಳಗಿದ್ದಾರೆ. ಎಂಥ ಕಷ್ಟಗಳಲ್ಲಿ ಅವರು ಮೊಳಗಿದ್ದಾರೆ. ಕೆಲವರು ಒಂದು ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡುತ್ತಾರೆ. ಅದು 6 ತಿಂಗಳು 1 ವರ್ಷದಲ್ಲಿ ಲಾಸ್ ಆದಾಗ ಅವರು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಅಂಥವರು ದೇವರಿಗೆ ಮೊರೆ ಇಟ್ಟಾಗ, ದೇವರನ್ನು ಪ್ರಾರ್ಥಿಸಿದಾಗ ದೇವರು ಅದಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ಇನ್ನು ಕೆಲವು ರೀತಿಯ ವ್ಯವಸಾಯದಲ್ಲಿ ನಾವು ಹೋದಾಗ ವ್ಯವಸಾಯದ ಬೆಳೆಯನ್ನು ಹಾಕುತ್ತಾರೆ, ಸಾಲ ಮಾಡಿ ವ್ಯವಸಾಯವನ್ನು ಹಾಕುತ್ತಾರೆ. ಅದಕ್ಕೆ ಅದು ಕೆಲವು ಸಮಯ ಮಳೆ ಇಲ್ಲದೆಯೋ ಅಥವಾ ನೀರು ಅವರಿಗೆ ಸಿಗದೆಯೋ ಸರಿಯಾಗಿ ಆಗ ನಷ್ಟ ಹೊಂದಿದಾಗ, ಪ್ರೀತಿಯ ಸಹೋದರ ಸಹೋದರರೇ, ಅವರು ಸಾಲಕ್ಕೆ ಸಿಕ್ಕಿಹಾಕೊಳ್ಳುತ್ತಾರೆ, ಕಷ್ಟಕ್ಕೆ ಸಿಕ್ಕಿಹಾಕೊಳ್ಳುತ್ತಾರೆ. ಆಗ ಅವರು ದೇವರು ಹೇಳ್ತಾರೆ, ನನಗೆ ಮೊರೆ ಇಡು, ನಾನು ನಿನಗೆ ಬೇಕಾದ ಮಳೆಯನ್ನು, ಬೇಕಾದ ನೀರನ್ನು ದಯಪಾಲಿಸುವೆನು. ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಯಾವುದೇ ಒಂದು ಮನುಷ್ಯನು ಕಷ್ಟಪಟ್ಟು ಆತನು ಯಾವುದೇ ರೀತಿಯಿಂದ ಊಟ ತಿಂದು ಏನೇ ತಿಂದು ನಡೆಯಬೇಕಾದರೂ ಆತನಿಗೆ ಏನು ಬೇಕು? ನೀರು ಬೇಕು, ಗಾಳಿ ಬೇಕು. ಆಗ ಅವನು ಮುನ್ನುಗ್ಗಿ ನಡೆಯಬಹುದು. ಪ್ರೀತಿಯ ಸಹೋದರ ಸಹೋದರರೇ, ಉದಾಹರಣೆಗೆ ನೀವು ನೋಡುವಾಗ ಒಂದು ಕಾರ್ ಮೂವ್ ಆಗಬೇಕಾದರೆ ಅದಕ್ಕೆ ನೀನು 50 ಲಕ್ಷ ಅಥವಾ 30 ಲಕ್ಷ ಕೊಟ್ಟು ಕಾರು ತೆಗೆದುಕೊಂಡರೂ, ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕೆ ಒಂದು ಗಾಳಿ ಬೇಕೇ ಬೇಕು. 4 ಚಕ್ರ ಇದ್ದಾಗ ಮಾತ್ರ ನೀನು ಎಷ್ಟೇ ಹಣ ಕೊಟ್ಟರೂ ಅದು ಮೂವ್ ಆಗಲು ಸಾಧ್ಯ. ಏಕೆಂದರೆ ಅಲ್ಲಿ ಆ ಕಾರು ಮೂವ್ ಆಗಬೇಕಾದರೆ ಗಾಳಿಯ ಮುಖಾಂತರ ಅದು ಮೂವ್ ಆಗಲೇಬೇಕು. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಕಷ್ಟಪಟ್ಟು, ನಾನು ಹೇಳಿದಾಗೆ ಬೈಬಲ್ ಗ್ರಂಥವನ್ನು ಓದಿ ಆ ಜ್ಞಾನವನ್ನು ಪಡೆದುಕೊಂಡು ಆ ಜ್ಞಾನದಲ್ಲಿ ಆತನು ಬೆಳೆದಾಗ, ಆ ಜ್ಞಾನದಲ್ಲಿ ಆ ಗುರಿಯನ್ನು ಆತನು ಮುಟ್ಟಿದಾಗ, ಪ್ರೀತಿಯ ಸಹೋದರೇ, ಕಷ್ಟದ ಫಲವು ಆತನಲ್ಲಿ ಬೆಳೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಇನ್ನು ಕೆಲವರು ಪ್ರೀತಿಯ ಸಹೋದರ ಸಹೋದರೇ, ನಾವು ನೋಡುವಾಗ ವಿದ್ಯಾಭ್ಯಾಸವನ್ನು ಕಲಿಯಲು ಹೋಗ್ತಾರೆ. ವಿದ್ಯಾಭ್ಯಾಸ ಕಲಿತು ಹೋದಾಗ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕಷ್ಟಪಡದ ಕಾರಣ, ಆ ಜ್ಞಾನವು ಇಲ್ಲದ ಕಾರಣ, ದೇವರ ಹತ್ತಿರ ಜ್ಞಾನವನ್ನು ಕೇಳಿ ಆ ಜ್ಞಾನವನ್ನು ಪಡೆದು ನಾವು ಆತನು ಆ ದೇವರ ಪ್ರಕಾರ ಓದಿದಾಗ, ಆ ಸಮಯ ತಕ್ಕ ಓದಿದಾಗ, ಆ ಜ್ಞಾನವು ಪಡೆದಾಗ ಆತನು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರೇ, ಆಗ ಆತನು ಕಷ್ಟಕ್ಕೆ ಸರಿಯಾಗಿ ಇಲ್ಲದ ಕಾರಣ, ಜ್ಞಾನವಿಲ್ಲ ಕಾರಣ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಾಗ ಆತನು ಕಷ್ಟಪಡಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಹಲವಾರು ಜನರು ಈ ಲೋಕದಲ್ಲಿ ಬಂದರು. ಯಾರು ಕಷ್ಟಪಟ್ಟರೋ ಅವರಿಗೆ ಪ್ರತಿಫಲಗಳು ಸಿಕ್ಕಿತು ಎಂಬುದನ್ನು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರೇ, ಅಬ್ರಾಮನನ್ನು ನಾವು ತೆಗೆದುಕೊಂಡರೆ, ಅಬ್ರಾಮನಿಗೆ ದೇವರು ಹೇಳಿದರು, ಕಾನ್ನ ಆ ಊರೆಂಬ ಸ್ಥಳಕ್ಕೆ ಕರೆದು ಅವರು ತೋರಿಸಿದ ಸ್ಥಳಕ್ಕೆ ಹೋಗಿ ಆತನು ನಿಂತಾಗ ಆತನು ಕಾಲಿಟ್ಟ ಎಲ್ಲ ಸ್ಥಳವು ಹಸಿರಾಯಿತು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ, ಆತನೂ ಸಹ ಅಲ್ಲಿ ಕಷ್ಟಪಟ್ಟು ಕುರಿ ಮೇಕೆಗಳನ್ನು ವ್ಯವಸಾಯವನ್ನು ಮಾಡಿದಾಗ ಅವನ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಟ್ಟರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರತಿಯೊಬ್ಬ ಕಷ್ಟದಲ್ಲಿ ಕಾರ್ಯದಲ್ಲಿಯೂ ಕಷ್ಟಪಟ್ಟಾಗ ಆ ಕಷ್ಟಕ್ಕೆ ನಮಗೆ ಪ್ರತಿಫಲ ಸಿಕ್ಕುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕೆ ನಾವು ಈ ವಾಕ್ಯದಲ್ಲಿ ಓದುತ್ತೇವೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ,
ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ಈ ಹೊರೆ ಹೊತ್ತವರು ಯಾರು ಈ ಲೋಕದಲ್ಲಿ? ಎಷ್ಟೋ ಜನ ಕಷ್ಟಪಡುತ್ತಾರೆ, ಆ ಹೊರೆಯನ್ನು ಹೊರುತ್ತಾರೆ. ಅದಕ್ಕೆ ಅವರಿಗೆ ಸರಿಯಾದ ದಾರಿಯನ್ನು ಇರದ ಕಾರಣ ಆ ಹೊರೆಯನ್ನು ಮೇಲೆಯೇ ಇಟ್ಟುಕೊಂಡು ವ್ಯಥೆ ಪಟ್ಟುಕೊಂಡು ತನ್ನ ಅದೇ ರೀತಿಯಲ್ಲಿ ಅವರು ಸಾಗಿದಾಗ ಆ ಹೊರೆಗೆ ಬಿಡುಗಡೆ ಸಿಗಲು ಇಲ್ಲ. ಪ್ರೀತಿಯ ಸಹೋದರರೇ, ಕೆಲವರು ಆ ಹೊರೆಯಲ್ಲೇ ಕಷ್ಟದಲ್ಲಿಯೇ ದುಃಖದಲ್ಲಿಯೇ ಯಾರ ಹತ್ರ ಹೋಗೋ ಅದಕ್ಕೆ ಸರಿಯಾದ ಉತ್ತರವನ್ನು ಕೇಳದ ಕಾರಣ ಕಷ್ಟದಲ್ಲೇ ಸಿಕ್ಕಿ ಹಾಕಿಬಿಡಿರಿ. 2 ಸಲ 3 ಸಲ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಾಗ ನಾವು ಯಾರಾದರೂ ಅದಕ್ಕೆ ಕೇಳಿದಾಗ ಅದಕ್ಕೆ ತಕ್ಕ ಉತ್ತರ ನಮಗೆ ಸಿಕ್ಕುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಏಕೆಂದರೆ ನಾವು ಒಳ್ಳೆ ರೀತಿಯಾಗಿ ಬೈಬಲ್ ಗ್ರಂಥವನ್ನು ಓದಿ ಆ ಬೈಬಲ್ ಗ್ರಂಥ ಪ್ರಕಾರ ನಡೆದಾಗ ಅಲ್ಲಿ ನಮಗೆ ವಿಶ್ರಾಂತಿ ಸಿಗುತ್ತದೆ. ಏಕೆಂದರೆ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಪವಿತ್ರಾತ್ಮರ ಶಕ್ತಿ ಯೇಸುವಿನ ಮೇಲೆ ಬಂದಾಗ, ಆ ಶಕ್ತಿ ಇದ್ದಾಗ ಅವರು ಎಂತೆಂಥ ಅದ್ಭುತ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಿದರು. ಈ ಬೈಬಲ್ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರೇ, ನೀವು ನೋಡುವಾಗ, ನಾವು ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಪ್ರೀತಿಯ ಸಹೋದರೇ, ನಾವು 1 ಕೊರಿಂಥಿಯ 12ನೇ ಅಧ್ಯಾಯವನ್ನು ನೋಡೋಣ. 12ನೇ ಅಧ್ಯಾಯದಲ್ಲಿ ಈ ರೀತಿ ನೋಡಿ, ಪವಿತ್ರಾತ್ಮದಿಂದುಂಟಾಗುವ ವರಗಳು ಅನೇಕವಾಗಿದ್ದರೂ ಅವೆಲ್ಲ ಸಭೆಯ ಹಿತಕ್ಕೋಸ್ಕರ ಕೊಡಲ್ಪಟ್ಟಿವೆ ಎಂಬುದು. ನೋಡಿ, ಅವೆಲ್ಲ ಅಂದರೆ ಪವಿತ್ರಾತ್ಮರಿಂದುಂಟಾಗುವ ವರಗಳು ಅನೇಕವಿದ್ದರೂ ಅವೆಲ್ಲ ಸಭೆಯ ಹಿತಕ್ಕೋಸ್ಕರ ಕೊಡಲ್ಪಟ್ಟಿದೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. 1 ಕೊರಿಂಥಿಯ 12ನೇ ಅಧ್ಯಾಯದಲ್ಲಿ. ಪ್ರೀತಿಯ ಸಹೋದರರೇ, ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯಬಾರದೆಂದು ಅಪೇಕ್ಷಿಸುತ್ತೇನೆ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರೆಂದು ಬಲ್ಲಿರಿ. ಹೀಗೆ ಇರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಯಾರಲ್ಲಿ ಪವಿತ್ರಾತ್ಮರ ಪ್ರೇರಣೆ ಇದೆಯೋ, ಆ ಪವಿತ್ರಾತ್ಮರು ಅವರಲ್ಲಿ ಬೇರಿರುತ್ತಾರೋ ಅವರು ಯೇಸು ಇವರು ಎಂದು, ಕರ್ತನು ಎಂದು ಅವರು ಒಪ್ಪಿಕೊಳ್ಳುತ್ತಾರೆ. ಪ್ರೀತಿಯ ಸಹೋದರರೇ, ಏಕೆಂದರೆ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಎಂದು ನಾನು ಆಗಲೇ ಹೇಳಿದ ಪ್ರಕಾರ ದೇವರಾತ್ಮನು ಈ ಲೋಕದಲ್ಲಿ ಒಬ್ಬನೇ. ವರಗಳು ಬೇರೆ ಬೇರೆ ವಿಧಗಳುಂಟು, ಕರ್ತನು ಆದರೆ ಒಬ್ಬನೇ. ದೇವರಾತ್ಮನು ಒಬ್ಬನೇ. ಸೇವೆಗಳು ಬೇರೆ ಬೇರೆ ವಿಧಗಳುಂಟು, ಕರ್ತನು ಈ ಲೋಕದಲ್ಲಿ ಒಬ್ಬನೇ. ಕಾರ್ಯಗಳು ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬರೇ. ಹೌದು ಪ್ರೀತಿಯ ಸಹೋದರಿಯರೇ, ವರಗಳು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ವರಗಳನ್ನು ದೇವರು ಈ ಲೋಕದಲ್ಲಿ ಕೊಟ್ಟಿದ್ದಾರೆ. ಸೇವೆಗಳು ಸಹ ಅವರಿಗೆ ಒಳ್ಳೆಯ ಸೇವೆಗಳು, ಅವರಿಗೆ ಅವರು ಹೇಳಿದ ಪ್ರಕಾರ, ಅವರು ಆರಿಸಿಕೊಂಡ ಪ್ರಕಾರ ಸೇವೆಗಳನ್ನು ದೇವರು ಕೊಟ್ಟಿದ್ದಾರೆ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಅವರು ಮಾಡುವ ಕಾರ್ಯಗಳಲ್ಲಿ ವಿಧಗಳುಂಟು. ಸರ್ವರಲ್ಲಿಯೂ ಸರ್ವ ಕಾರ್ಯಗಳಲ್ಲಿಯೂ ಸಾಧಿಸುವ ದೇವರು ಆದರೆ ಒಬ್ಬರೇ. ಮನುಷ್ಯನು ಯಾವುದೇ ದೇವರ ಕಾರ್ಯದಲ್ಲಿ ತೊಡಗಿದರೂ ದೇವರು ಒಬ್ಬರೇ ಎಂಬುದನ್ನು ನಾವು ಇಲ್ಲಿ ಓದಿದೆನು. ಪ್ರೀತಿಯ ಸಹೋದರಿ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮ ವರಗಳು ಸರ್ವರ ಪ್ರಯೋಜನಾತ್ಮಕವಾಗಿ ಕೊಡಲ್ಪಟ್ಟಿದೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು,
ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತಾದುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಕಾರ್ಯಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥಗಳನ್ನು ಹೇಳುವ ವರವು ಕೊಡಲ್ಪಟ್ಟಿದೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಇಲ್ಲಿ ದೇವರು ಒಂದೊಂದು ರೀತಿಯಿಂದ ಒಬ್ಬೊಬ್ಬರಿಗೆ ಆ ವರಗಳನ್ನು ಕೊಟ್ಟು, ಕೆಲವರಿಗೆ ಸೈತಾನನ್ನು ಓಡಿಸುವ ಶಕ್ತಿಯನ್ನು ಕೊಟ್ಟಾಗ, ಆತನು ಸ್ತುತಿಸಿದಾಗ, ಆತನು ಆರಾಧಿಸಿದಾಗ, ಆತನು ಪ್ರಾರ್ಥನೆ ಮಾಡಿದಾಗ ಆ ಸೈತಾನನು ಯಾರಿಗಾದರೂ ಇದ್ದರೆ ಆತನು ಎದುರಿಗೆ ಬಂದರೆ ಸಾಕು, ಸೈತಾನನು ಗಲಿಬಿಲಿಯಾಗಿ ಬಿಡುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಬೈಬಲ್ ಗ್ರಂಥದಲ್ಲಿ ನಾವು ನೋಡುವಾಗ ಇನ್ನು ಹಲವಾರು ರೀತಿಯಿಂದ ಪ್ರತಿಯೊಬ್ಬರನ್ನು ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿ ದೇವರು ನಡೆಸಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, 12 ವರ್ಷದಿಂದಲೂ ಆಕೆಯು ಗುಣವಾಗದ ಕಾಯಿಲೆಯು ಯೇಸುವನ್ನು ಆಕೆಯು ನಂಬಿದಾಗ, ಅವರಲ್ಲಿ ವಿಶ್ವಾಸವಿಟ್ಟಾಗ, ಯಾರು ಹೇಳಿದ್ದಕ್ಕೆ ಆಕೆಯು ಅದರಲ್ಲಿ ಬೇರೂರಿದಾಗ ಆಕೆಯು ತಕ್ಷಣ ಹೋಗಿ ಆ ಯೇಸುವಿನ ಬಟ್ಟೆಯನ್ನು ಮುಟ್ಟಿದ ತಕ್ಷಣ ಗುಣ ಹೊಂದಿದಳು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಈ ಪವಿತ್ರಾತ್ಮನ ವರಗಳು ಯಾರಲ್ಲಿ ಇಲ್ಲವೋ ಅಲ್ಲಿ ಕಾರ್ಯ ಮಾಡಲು ಸಾಧ್ಯವಿಲ್ಲ. ಆ ಕಾರ್ಯಗಳಲ್ಲಿ ಪವಿತ್ರಾತ್ಮನು ಇದ್ದಾಗ ಒಂದು ಸಭೆಯಲ್ಲಿ ಆ ಪವಿತ್ರಾತ್ಮನು ಕ್ರಿಯೆ ಮಾಡುತ್ತಾನೆ. ಸಭೆಗೆ ಬರುವ ಒಬ್ಬೊಬ್ಬರ ವಿಷಯದ ಬಗ್ಗೆ ಒಬ್ಬ ಪಾಸ್ಟರ್ ಮುಖಾಂತರ ಮಾತನಾಡುವಾಗ ಅವರು ಪವಿತ್ರಾತ್ಮರು ಅಲ್ಲಿ ಮಾತನಾಡುತ್ತಾರೆ. ಸಭೆಯಲ್ಲಿ ಯಾರಾದರೂ ಕಷ್ಟದಲ್ಲಿದ್ದವರಿಗೆ ಆ ಕಷ್ಟದ ಅನುಭವವನ್ನು ಅವರು ಪಾಸ್ಟರ್ ಹೇಳಿದಾಗ, ಅನುಭವಗಳು ಅವರಿಗೆ ಸಿಕ್ಕಿದಾಗ ಅವರ ಕಷ್ಟಗಳು ದುಃಖಗಳು ಮಾಯವಾಗುವ ರೀತಿಯಲ್ಲಿ ದೇವರು ಮಾಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಪವಿತ್ರಾತ್ಮನ ವರವು ಪ್ರತಿಯೊಬ್ಬರಿಗೂ ಮುಖ್ಯವಾದ ವರಗಳು ನಾವು ಎಂದು ಹೇಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಯೇಸು ಸ್ವಾಮಿ ಎಲ್ಲಿ ಪವಿತ್ರಾತ್ಮನು ಇಳಿದು ಬಂದಾಗ ಮಾತ್ರ ಅವರು ಈ ಲೋಕದಲ್ಲಿ ಈ ಮನುಜನಲ್ಲಿ ಕಾರ್ಯ ಮಾಡಲು ಸಾಧ್ಯವಾಯಿತು ಎಂಬುದನ್ನು ನೋಡ್ತೇವೆ. ಪವಿತ್ರಾತ್ಮರು ಬರುವ ತನಕ ಈ ಲೋಕದಲ್ಲಿ ಅವರು ಸುಮ್ಮನೆ ಈ ಲೋಕದಲ್ಲಿ ಕುಟುಂಬದಲ್ಲಿ ಇದ್ದರು ಎಂಬುದನ್ನು ನಾವು ನೋಡ್ತೇವೆ. ಯಾವಾಗ ಅವರು ಪವಿತ್ರಾತ್ಮರು ಬಂದರೋ ಆಗ ಅವರು ಮಾತುಗಳು ಪ್ರಜ್ವಲವಾಗಿ ಈ ಲೋಕದಲ್ಲಿ ಆ ಮಾತುಗಳಿಗೆ ಅರ್ಥಭರಿತವಾದ ಮಾತುಗಳಾಗಿ, ಆ ಜ್ಞಾನಿಗಳಿಗೆ ಅವರು ಒಳ್ಳೆಯ ರೀತಿಯ ಮಾತುಗಳಾಗಿ ಅವರು ಹೇಳಿದರು. ಏಕೆಂದರೆ ಪವಿತ್ರಾತ್ಮರ ಶಕ್ತಿ ಒಬ್ಬನಲ್ಲಿ ಇದ್ದರೆ ಎಂಥ ಈ ಲೋಕದಲ್ಲಿ ದೇವರು ಹೇಳ್ತಾರೆ, ನೀನು ಕಾರ್ಯಗಳನ್ನು, ಸೈತಾನನ ಕ್ರಿಯೆಗಳನ್ನು, ಈ ಲೋಕದಲ್ಲಿ ನಿನಗೆ ಯಾವುದೇ ರೀತಿಯ ತೊಂದರೆ ತೊಡಕುಗೊಳ್ಳುವ ಕಾರ್ಯಗಳಲ್ಲಿ ನೀನು ಮುನ್ನುಗ್ಗಿದ್ದಾಗ, ನೀನು ಕಷ್ಟದಲ್ಲಿದ್ದರೆ, ತೊಂದರೆಯಲ್ಲಿದ್ದರೆ ನಿಜವಾಗಿಯೂ ಆ ಪವಿತ್ರಾತ್ಮರು ಕಷ್ಟದಿಂದ, ದುಃಖದಿಂದ, ನೋವಿನಿಂದ ನಿನಗೆ ಹೊರತರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಕೆಲವರು ಕಷ್ಟದಲ್ಲಿ ದುಃಖದಲ್ಲಿಯೂ ಇರುತ್ತಾರೆ. ಆ ದುಃಖದಲ್ಲಿ ಹೇಳಿಕೊಳ್ಳದೆ ಇದ್ದಾಗ ದುಃಖವನ್ನು ಹೋಗಿ ಹೇಳಿಕೊಂಡಾಗ ಆ ದುಃಖಕ್ಕೆ ದೇವರು ಒಂದು ಉತ್ತರವನ್ನು ದೇವರು ಕೊಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ನಾವು ಹೇಳಿಕೊಂಡಾಗ ಮಾತ್ರ ಸಿಗುತ್ತದೆ ನಮಗೆ ಉತ್ತರಗಳು. ಪ್ರೀತಿಯ ಸಹೋದರ ಸಹೋದರಿ, ನಾವು ನಿಜವಾಗಿಯೂ ದೇವರ ಮಕ್ಕಳಾಗಿದ್ದರೆ, ದೇವರ ಮಕ್ಕಳಾಗಿ ನಾವು ಜೀವಿಸುತ್ತಿದ್ದರೆ, ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುತ್ತಿದ್ದರೆ ಅದರಲ್ಲಿ ನಾವು ಒಳ್ಳೆಯ ರೀತಿಯಾಗಿ ನಾವು ಜೀವಿಸಬೇಕು. ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯಾ.
ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಅಪಾ ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಹಾಲೆಲೂಯ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ನಿಮಗೆ ವಂದನೆ, ನಿಮಗೆ ಆಮೇನ್. ಹಾಲೆಲೂಯ. ಮತ್ತಾಯನ ಬರೆದ ಸುವಾರ್ತೆ ಅಧ್ಯಾಯದಲ್ಲಿ ನಾವು 30ನೇ ವಾಕ್ಯನ್ನು ಓದುತ್ತೇನೆ, ಕೇಳಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು, ಏಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಔರವಾದದ್ದು ಅಂದನು. ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದೆಂದರೆ ನೀವು ಯಾವಾಗ ಯೇಸುವನ್ನು ಪ್ರತಿದಿನವೂ ಧ್ಯಾನಿಸಿದಾಗ, ಸ್ತುತಿಸಿದಾಗ, ಆರಾಧಿಸಿದಾಗ, ಆಗ ಮಾತ್ರ ನಿನಗೆ ಆ ವಿಶ್ರಾಂತಿ, ನೆಮ್ಮದಿ, ಆ ಕೃಪೆ, ದೇವರ ಕೃಪೆ, ದೇವರ ಮಹಿಮೆ ನಿನ್ನಲ್ಲಿ ಇಳಿದು ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರನೇ, ಏಕೆಂದರೆ ನನ್ನ ನೊಗವು ಮೃದುವಾದದ್ದು. ನೋಡಿ, ದುಃಖದಿಂದ ಆತನ ನೊಗ ಎಷ್ಟೇ ಭಾರವಿದ್ದರೂ ದೇವರು ಹೇಳ್ತಾರೆ ನನ್ನ ನೊಗವು ಮೃದುವಾದದ್ದು ಅಂತಾರೆ. ಏಕೆಂದರೆ ಅವರು ಹೊತ್ತರು ಆ ನೊಗವನ್ನು ಅವರು ಹೊರುವಾಗ ಶಿಲುಬೆಯ ಮೇಲೆ ಇಟ್ಟು, ಭುಜದ ಮೇಲೆ ಇಟ್ಟು ನಡೆಯುವಾಗ ಅವರಿಗೆ ತುಂಬಾ ಭಾರವಿತ್ತು ಎಂಬುದನ್ನು ನೋಡುತ್ತೇವೆ. ಆದರೆ ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ಇದ್ದುದರಿಂದ ಅವರು ಹೇಳ್ತಾರೆ ನನ್ನ ನೊಗವು ಮೃದುವಾದದ್ದು ಎಂದು ಅವರು ಹೇಳ್ತಾರೆ. ನನ್ನ ಹೊರೆಯು ಔರವಾದದ್ದು ಅಂದನು. ಆದರೆ ನನ್ನ ಮೇಲೆ ಹೊರಿಸಿರುವ ಈ ಶಿಲುಬೆ ಮರದ ಕಷ್ಟವು, ಈ ಶಿಲುಬೆ ಮರದ ಆ ಭಾರವು ನನಗೆ ಏನು ಅಲ್ಲ, ಪವಿತ್ರಾತ್ಮರು ನನ್ನಲ್ಲಿ ಇರುವುದರಿಂದ. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮಲ್ಲಿ ಪವಿತ್ರಾತ್ಮರ ಶಕ್ತಿ ಇದ್ದರೆ, ನಿಮ್ಮಲ್ಲಿ ಪವಿತ್ರಾತ್ಮರ ಶಕ್ತಿ ಬೆಳೆಸಿಕೊಂಡಿದ್ದರೆ, ನೀವು ಆ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದುಕೊಂಡಿದ್ದರೆ, ದೇವರು ಹೇಳ್ತಾರೆ ನಾನೇ ನಿನಗೆ ಎಂಥ ಕಷ್ಟ ಬರಲಿ, ಎಂಥ ತೊಂದರೆ ಬರಲಿ, ಮುನ್ನುಗ್ಗಿಸಿ ಈ ಲೋಕದಲ್ಲಿ ನಾನು ನಡೆಸ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನಾನೇ ಜೀವದಾಯಕ ರೊಟ್ಟಿ ಎಂದರು ಯೇಸು. ನಾನೇ ಜೀವದಾಯಕ ರೊಟ್ಟಿ ಎಂದ ಮೇಲೆ ನನ್ನ ರೊಟ್ಟಿಯನ್ನು ಭುಜಿಸಿದವನು ಚಿರಕಾಲವೆಲ್ಲ ಕಾಲ ಕಾಲಕ್ಕೂ ಆತನು ಬದುಕುವನು ಎಂದು ಯೇಸು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಈಗ ನಾನು ಈ ರೊಟ್ಟಿಯನ್ನು ತಿನ್ನಲು ಚಿರಕಾಲವೆಲ್ಲ ಕಾಲ ಕಾಲಕ್ಕೂ ಬದುಕುವನು ಎಂದು ಹೇಳ್ತಾರೆ. ಆದರೆ ಆ ರೊಟ್ಟಿಯನ್ನು ನಾವು ಭುಜಿಸಬೇಕಾದರೆ, ಆ ರೊಟ್ಟಿಯಲ್ಲಿ ನಾವು ಪಾಲುಗಾರಬೇಕಾದರೆ, ನಾವು ಪರಿಶುದ್ಧರಾಗಿ ನಮ್ಮಲ್ಲಿರುವ ಕೆಟ್ಟ ಸ್ವಭಾವಗಳು, ನಮ್ಮಲ್ಲಿರುವ ಮೋಸ ಕಾರ್ಯಗಳು, ನಮ್ಮಲ್ಲಿರುವ ಅನ್ಯಾಯದ ಕಾರ್ಯಗಳು, ಇದನ್ನು ಬಿಟ್ಟು ನಾವು ಆ ರೊಟ್ಟಿಯನ್ನು ನಾವು ಭುಜಿಸುವಾಗ, ಆ ರೊಟ್ಟಿಯಲ್ಲಿ ನಾವು ಪಾನ ಮಾಡುವಾಗ ದೇವರು ನಿನ್ನಲ್ಲಿ ಕಾರ್ಯ ಮಾಡುತ್ತಾರೆ, ನಿನಗೆ ಶಕ್ತಿಯನ್ನು ಕೊಡುತ್ತಾರೆ. ನೀನು ದೇವರಲ್ಲಿ ಮುನ್ನುಗ್ಗುವ ಆ ಪವಿತ್ರಾತ್ಮರ ಶಕ್ತಿಯನ್ನು ಕೊಟ್ಟು ದೇವರು ನಡೆಸ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಯಾರಲ್ಲಿ ಆ ಬಲವಿಲ್ಲದಾಗ, ಆ ಶಕ್ತಿ ಇಲ್ಲದಾಗ, ಪವಿತ್ರಾತ್ಮರ ಶಕ್ತಿ ಇಲ್ಲವೋ ಹಲವಾರು ಜನ ಈ ಲೋಕದಲ್ಲಿ ನಾವು ನೋಡ್ತೀವಿ, ಹಲವಾರು ರೀತಿಯಿಂದ ಕಾಯಿಲೆಗೆ ಒಳಗಾಗುತ್ತಾರೆ. ಏಕೆಂದರೆ ಅವರಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸವಿಲ್ಲ. ಏಕೆಂದರೆ ನಾನೇ ದೇವರು ಎಂದು ಹೇಳ್ತಾರೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಯೇಸುವಿನ ಬಳಿಗೆ ಯಾರು ಓಡುತ್ತಾರೋ, ಯೇಸುವಿನಂತೆ ನಡೆಯಲು ಪ್ರಯತ್ನ ಮಾಡುತ್ತಾರೋ, ಈ ಲೋಕದಲ್ಲಿ ಏನೇ ಇದ್ದರೂ ನಾನು ಸರಿ ಮಾಡಿಕೊಂಡು ನಡೆದು ಯೇಸುವನ್ನು ಹಿಂಬಾಲಿಸುತ್ತೇನೆ ಎಂದು ಹೇಳ್ತಾರೋ, ಖಂಡಿತವಾಗಿಯೂ ಅವರಿಗೆ ಜಯವುಂಟು. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಒಂದು ಬೆಟ್ಟದ ಮೇಲೆ ಎಷ್ಟೇ ನೀನು ಕಷ್ಟಪಟ್ಟು ನೀನು ಮನೆಯನ್ನು ಕಟ್ಟಿ ಬೆಳಕು ಹಾಕಿದರೆ ಅದು ಎಲ್ಲರಿಗೂ ಕಾಣಿಸ್ತದೆ. ಏಕೆಂದರೆ ಅದು ಮುಚ್ಚಿಡಲು ಸಾಧ್ಯವಿಲ್ಲ. ಒಂದು ಬೆಟ್ಟದ ಮೇಲೆ ಕಟ್ಟಿದ ಮನೆ ಲೈಟ್ ಹಾಕಿದ ಅದು ಎಲ್ಲರಿಗೂ ರಾತ್ರಿ ಅದು ಕಾಣಿಸ್ತದೆ, ಅದು ಹಗಲಿನಲ್ಲೂ ಕಾಣಿಸ್ತದೆ, ಆದರೆ ಮುಚ್ಚಿಡಲು ಸಾಧ್ಯವಿಲ್ಲ. ಇದರ ಒಂದು ದೀಪವನ್ನು ನೀನು ಹಚ್ಚಿ ಕಷ್ಟಪಟ್ಟು ಮಾಡಿ ಅದನ್ನು ನೀನು ಮನೆಯಲ್ಲಿ ಮೇಜಿನ ಮೇಲೆ ಇಟ್ಟಾಗ ಆ ರೂಮಿನಲ್ಲಿರುವ ಎಲ್ಲರಿಗೂ ಬೆಳಕು ಕೊಡುತ್ತದೆ. ಆದರೆ ನೀನು ಮಂಚದ ಕೆಳಗೆ ಇಟ್ಟಾಗ ಅದು ಯಾರಿಗೂ ಬೆಳಕು ಕೊಡಲು ಸಾಧ್ಯವಿಲ್ಲ. ಯಾರಲ್ಲಿ ಅದೇ ರೀತಿಯಾಗಿ ಪವಿತ್ರಾತ್ಮರ ಶಕ್ತಿಯನ್ನು, ಬೈಬಲ್ ಗ್ರಂಥವನ್ನು ಓದಿ ಅವರು ಆ ವಚನಗಳನ್ನು ಯಾರು ದೇಹದಲ್ಲಿ ಇಟ್ಟುಕೊಳ್ಳುತ್ತಾರೋ, ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೋ, ಅವರಲ್ಲಿ ಪವಿತ್ರಾತ್ಮರ ಕ್ರಿಯೆ ನಡೆಯುತ್ತದೆ. ಏಕೆಂದರೆ ಅದು ಮುಚ್ಚಿಡಲು ಸಾಧ್ಯವಿಲ್ಲ. ನಾವು ಬೈಬಲ್ ಗ್ರಂಥವನ್ನು ಓದಿದಾಗ, ಆ ವಾಕ್ಯವು ನಮ್ಮಲ್ಲಿ ಬೇರೂರಿದಾಗ, ಆ ವಾಕ್ಯದ ಕಣಗಳು ನಮ್ಮಲ್ಲಿ ಇದ್ದಾಗ ಪವಿತ್ರಾತ್ಮರು ಅಲ್ಲಿ ಮಾತನಾಡುತ್ತಾರೆ.
ಯಾರಾದರೂ ತಪ್ಪು ಮಾಡಿದರೂ, ಕಷ್ಟದಲ್ಲಿದ್ದರೂ ಅವರಿಗೆ ಸಹಾಯ ಮಾಡುವ ಎಂಬ ಮನಸ್ಸು ಅವರಿಗೆ ಬರುತ್ತದೆ. ಪ್ರೀತಿಯ ಸೋದರ ಸುರೇ, ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಎಂದೆಂದಿಗೂ ನಮ್ಮ ಜೊತೆ ಇರುವರು. ಕಷ್ಟ ಪಡುವವರೇ, ಹೊತ್ತವರೇ, ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದು ದೇವರು ಹೇಳಿದರು. ಅದೇ ರೀತಿಯಾಗಿ ಲೋಕದಲ್ಲಿ ಯಾರು ಸರ್ವಶಕ್ತರಾದ ದೇವರೇ, ಈ ಲೋಕದಲ್ಲಿ ಯೆಹೋವನೇ ಎಷ್ಟೋ ಜನ ಕಷ್ಟಪಡುತ್ತಿದ್ದಾರಪ್ಪ. ಹಲವಾರು ವೇದನೆಗಳಿಂದಲೂ, ದುಃಖಗಳಿಂದಲೂ, ಹಲವಾರು ಸಾಲ ಬಾಧೆಗಳಿಂದಲೂ, ಹಲವಾರು ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ಜಗಳದಿಂದಲೂ, ತಂದೆ ತಾಯಿಗಳ ಜಗಳದಿಂದಲೂ, ಆಸ್ತಿ ಪಾಸ್ತಿಯ ಜಗಳದಿಂದಲೂ, ಯೇಸುವೆ ಈ ಸಮಯದಲ್ಲಿ ಕಷ್ಟಪಡುವ ಒಂದೊಂದು ಕುಟುಂಬಗಳಲ್ಲಿ ಶಾಂತಿ ಇಳಿದು ಬರಲಿ. ಕೋರ್ಟ್ ಕೇಸುಗಳಲ್ಲಿ ಶಾಂತಿ ಇಳಿದು ಬಂದು ಸಮಾಧಾನ ಇಳಿದು ಬರಲೆಂದು ಯೇಸುವೆ ನಿನ್ನ ಪೂಜ್ಯ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.